ಏನು ನಂದು ಅಧಿಕೃತವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆ ಆದಮೇಲೆ ಶಿವಮೊಗ್ಗದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಮೇಲೆ ಸನ್ಮಾನ್ಯ ದೇವೇಗೌಡರು ಬಂದು ಅಧಿಕೃತವಾಗಿ ಘೋಷಣೆ ಮಾಡಿ ಆದಮೇಲೆ ಮಾರನೇ ದಿವಸದಿಂದನೇ ನಾನು ಎಲ್ಲ ಮೊದಲೇದಾಗಿ ತಾಲೂಕು ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಎಲ್ಲ ಕಡೆನೂ ಹೋಗಬೇಕು ಅಂತ ಹೇಳಿ ಒಂದು ಏನು ತೀರ್ಮಾನವನ್ನು ನಮ್ಮ ಎರಡೂ ಪಕ್ಷದ ಅಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂಡಿದ್ರು ಅದರ ಮುಖೇನ ನಾನು ಸುಮಾರು ತೀರ್ಥಹಳ್ಳಿ ಮಾತ್ರ ಒಂದು ಉಳಿತದೆ. ಅದು ಬಿಟ್ಟರೆ ಭದ್ರಾವತಿನೂ ಕೂಡ ಅವತ್ತೇ ಸನ್ಮಾನ್ಯ ದೇವೇಗೌಡರು ಬಂದಿದ್ದ ದಿವಸನೇ ನಾನು ಭದ್ರಾವತಿಯನ್ನು ಕೂಡ ಮುಗಿಸಿರ್ತಕ್ಕಂಥದ್ದು. ಇವತ್ತು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳು ಏನು ಅಂತ ಹೇಳಿ. ಹೋದ ಸತಿ ಹೆಚ್ಚು ನನಗೆ ಕಂಡು ಬಂದಿದ್ದು ಈ 2002 ಬೂತಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಕಾಲ ಅವಕಾಶ ಭಾಳ ಕಮ್ಮಿ ಇದ್ದಿರ್ತಕ್ಕಂಥದ್ದು ಎದ್ದು ಕಾಣಿಸ್ತು. ಆದರೆ ಈ ಸಂದರ್ಭದಲ್ಲಿ ಚುನಾವಣೆ ಮೊನ್ನೆ 4 ತಿಂಗಳ ಹಿಂದೆ ಮಾಡಿರೋದ್ರಿಂದ ಈಗ ನಮಗೆ ಎಲ್ಲೆಲ್ಲಿ ನ್ಯೂನತೆಗಳು ಅಧ್ಯಕ್ಷರು ಹೇಳಿದಂಗೆ ಎಲ್ಲೂ ತೊಂದರೆ ಏನಿಲ್ಲ. ಆದರೆ ಎರಡೂ ಸೇರ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಎರಡು ದೊಡ್ಡ, ಆಮೇಲೆ ಅದು ವಿಶೇಷವಾಗಿ ಕಾಂಗ್ರೆಸ್ಸಿನ ಒಂದು ಶಕ್ತಿ ಹೆಚ್ಚಿರೋದ್ರಿಂದ ಅದನ್ನು ಸಂಪೂರ್ಣವಾಗಿ ನಮ್ಮ ಕಡೆಗೆ ಮತವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಯಾವ ರೀತಿ ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಪರ್ಸನಲಾಗಿ ಮಾತಾಡಬೇಕಾದ್ರು ಮಾಡ್ಕೊಂಡಿದ್ದೀವಿ. ಮತ್ತು ಕಾರ್ಯಕರ್ತರ ಒಂದು ಸಭೆಗಳಲ್ಲೂ ಕೂಡ ನಾವು ಸಭೆಯಲ್ಲೂ ಕೂಡ ನಾವೇನು ಮಾತಾಡ್ಕೊಂಡು ಬಂದಿದ್ದೀವಿ. ನನಗೆ ವಿಶ್ವಾಸ ಇದೆ ನಮ್ಮ ಸುಮಾರು 3-3.5 ಲಕ್ಷ ಮತಗಳು ಇನ್ನೂ ಕೂಡ ನಾವು ನಮ್ಮ ಕಡೆ ವಾಲಿಸ್ತಕ್ಕಂಥ ಇಲ್ಲ ತಗೊಳ್ತಕ್ಕಂಥದ್ರಲ್ಲಿ ಕಾಲ ಮಿತಿ ಇರತಕ್ಕಂಥ ಸಂದರ್ಭದಲ್ಲಿ ನಾವು ವಿಫಲರಾಗಿದ್ದೀವಿ ಅಂತಕ್ಕಂಥದ್ದು ಭಾವನೆ. ಮತ್ತೇನು ವೋಟ್ ಹಾಕಬಾರ್ದು ಅಂತಕ್ಕಂಥದ್ದಲ್ಲ. ಏನಾಗುತ್ತೆ, ಕಾಂಗ್ರೆಸ್ಸಿಗೆ ಸುಮಾರಷ್ಟು ವರ್ಷದಿಂದ ಹಾಕಿರ್ತಾರೆ, ಅದನ್ನು ಒಂದೇ ಸತಿಗೆ ನಮ್ಮ ಕಡೆಗೆ ಹಾಕಬೇಕು ಅಂತ ಹೇಳಿದಾಗ ಕೆಲವು ಸಂದರ್ಭದಲ್ಲಿ ಅದು ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಯಾವುದೇ ಥರದ ಗೊಂದಲ ಇಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಭಾಳ ಒಂದು ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ನಮ್ಮ ಜೊತೆಗೆ ಅವರು ತಗೊಂಡಿದ್ದಾರೆ. ಎಲ್ಲ ಕಡೆನೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹೋದ ಸತಿ ಎಲ್ಲೆಲ್ಲಿ ನಾವು ಸ್ಪೀಡಪ್ ಮಾಡ್ಬೋದು ಅದನ್ನು ಮಾಡ್ತಕ್ಕಂಥದ್ದನ್ನು ಈಗೆಲ್ಲರೂ ಅಷ್ಟೇ. ಆಮೇಲೆ ಎಲ್ಲೂ ಕೂಡ ಯಾವುದೇ ಥರದ ಗೊಂದಲ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಯಾಕಂದರೆ ಬೈಂದೂರಲ್ಲಿ ಮತ್ತು ಸಾಗರ ವಿಶೇಷವಾಗಿ ನಮ್ಮ ಪಕ್ಷದ ಅಸ್ತಿತ್ವನೇ ಇಲ್ಲ. ಅಲ್ಲಿ 2 ಕಡೆನೂ ಕೂಡ ಹೆಚ್ಚಿನ ಮತ ಬಂದಿರೋದ್ರಿಂದ ಅಲ್ಲಿ ಇನ್ನೂ ಕೂಡ ಹೆಚ್ಚು ಮತ ಬರ್ತಕ್ಕಂಥದ್ದು. ಮತ್ತು ನನ್ನ ಸ್ವಂತ ಸೊರಬ ಕ್ಷೇತ್ರದಲ್ಲೂ ಕೂಡ ನಾನು ಹೋದ ಸತಿ ಹೋಗೋಕ್ಕಾಗಲಿಲ್ಲ, ಕಾಲ ಮಿತಿ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನನಗೆ ಹೇಳಿದ್ದಾರೆ, ಇಲ್ಲ ಸ್ವಲ್ಪ ಒತ್ತು ನೀವು ಜಾಸ್ತಿ ಕೊಡಬೇಕು ಅಂತ ಹೇಳಿ. ಮತ್ತು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಕೂಡ ಅವರೆಲ್ಲ ನಾವು ಮಾತಾಡಿಕೊಂಡು ಅಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಗೆಲುವಿನ ವಿಶ್ವಾಸ ಇದೆ. ಎರಡೂ ಪಕ್ಷದ ಒಂದು ಜವಾಬ್ದಾರಿಯನ್ನು ಏನು ನಾನು ಅಭ್ಯರ್ಥಿಯಾಗಿ ಹೊತ್ಕೊಂಡಿದ್ದೀನಿ, ಅವರ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರದಲ್ಲೂ ಕೂಡ ಗೆಲ್ತೀನಿ ಅಂತಕ್ಕಂಥದ್ದು ವಿಶ್ವಾಸ ಮಾಡ್ಕೊಂಡು ಬಂದಿದ್ದೀನಿ. ಬೈಂದೂರು 23-24 ಅದು ಈಗ 24ನೇ ತಾರೀಕುವರೆಗೂ ಕಾರ್ಯಕ್ರಮ ಹಾಕ್ಕೊಂಡ್ಬಿಟ್ಟೆ. ಸನ್ಮಾನ್ಯ ದೇವೇಗೌಡರು ಬಂದಿರತಕ್ಕಂಥ ಹಿಂದಿನ ದಿವಸನೇ ನಾನು ಮತ್ತು ಅಧ್ಯಕ್ಷರು, ಯಾಕೆಂದರೆ ಇಬ್ಬರು ಅಧ್ಯಕ್ಷರು ಅವ್ರು ಏನು ಹೇಳ್ತಾರೆ, ಯಾಕೆಂದರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಹೆಚ್ಚು ಆ ಕಡೆನೂ ಕೂಡ ಅಲ್ಲಿ ಒಂದು 4-5 ದಿವಸ ಕೇಳಿದ್ದಾರೆ ಅವರು ಟೋಟ್ಲು. ಈ ಕಡೆ ಭಾಗದಲ್ಲೆಲ್ಲ ನನಗನ್ಸುತ್ತೆ 3 ದಿವಸ ಕೊಡ್ಬೋದು. ಹೋಬಳಿ ಮಟ್ಟದಲ್ಲ, ನಾನು ಸ್ವಲ್ಪ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಸ್ವಲ್ಪ ಜಾಸ್ತಿ ಹೋಗೋಣ ಅಂಥೇಳಿ. ಅದಕ್ಕೆ ಕಾರ್ಯಕರ್ತರ ಮೀಟಿಂಗು ಎಲ್ಲೂ ಹೊಂದಾಣಿಕೆ ಏನಾದ್ರು ನಮ್ಮದು ಡಿಫ್ರೆನ್ಸ್ ಇದೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಟೈಮ್ ಹೋದಾಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಭಾಳ ಈಸಿ ಆಗುತ್ತೆ ಅಂತೇಳಿ ಕೆಲವು ಕಡೆಗೆ ಏನಾಗುತ್ತೆ 2-3 ಗ್ರಾಮ ಪಂಚಾಯತಿ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಆದಷ್ಟು ಒಳಗಡೆ ನುಗ್ತಕ್ಕಂಥ ವ್ಯವಸ್ಥೆಯನ್ನು ಒಟ್ಟಿಗೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೀಡ್ ಗ್ಯಾರಂಟಿ ಕೊಡಲೇಬೇಕು, ನನಗೆ ವಿಶ್ವಾಸ ಇದೆ. ಯಾಕೆಂದರೆ 13 ದಿವಸದಲ್ಲಿ ನಾನು ಎಷ್ಟೊಂದು ಕ್ಷೇತ್ರಗಳಿಗೆ ಹೋಗೋಕ್ಕೆ ಆಗಲಿಲ್ಲ ನನಗೆ. ಅಂದರೆ ಹೋಗಿ ಒಂದು ಬಹಿರಂಗ ಸಭೆ ಮಾಡಿದ್ವಿ ಹೊರತು, ಯಾಕೆಂದರೆ ತುಂಬ ನಾಯಕರು ರಾಜ್ಯ ಮಟ್ಟದಲ್ಲಿ ಬಂದರು. ಈ ಸತಿ ಅದೂ ಇರ್ತದೆ. ಮತ್ತು ಪ್ಲಸ್ ನಾನು ಕೂಡ ನನ್ನ ಕೆಲಸವನ್ನು ಏನು ಒಳಗಡೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗೋಕ್ಕಾಗಲಿಲ್ಲ, ಅದನ್ನು ನಾನು ಎಷ್ಟು ಲೀಡು ಅಂತೇಳಿ ಏನು ನಿರೀಕ್ಷೆಗಿಂತ ನಾವೆಲ್ಲ ಕುತ್ಕೊಂಡು ಮಾತಾಡಿರ್ತಕ್ಕಂಥದ್ದು ಸುಮಾರು 3.5 ಲಕ್ಷ ಇನ್ನೂ ನಮ್ಮ ಮತದಾರರು ನಮ್ಮ ಕಡೆಗೆ ಸೆಳಿಲಿಕ್ಕೆ ನಾವು ಕಾಲ ಮಿತಿಯಿಂದ ಒಂದು ಅವಕಾಶ ಆಗಲಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ. ಅದನ್ನು ಮಾಡಿದರೆ ನಾವು ಗ್ಯಾರಂಟಿ ಹೆಚ್ಚು ಮತದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ನಾನು ಲೆಕ್ಕ ಅದನ್ನು ಆ ರೀತಿಯಲ್ಲಿ ಕೊಡೋಕ್ಕಾಗೋದಿಲ್ಲ. ಬಟ್ ಈ ಸತಿ ಗೆಲ್ತೀನಿ, ಯಾವುದೇ ಕಾರಣಕ್ಕೂ ಸೋಲ್ತಕ್ಕಂಥ ಪ್ರಶ್ನೆ ಇಲ್ಲ.